ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ನಾಗರ ಪಂಚಮಿ ಐತೆ ನೋಡ್ರಿ. ಇವತ್ತು ಮನ್ಯಾಗ ಜಗಲಿ ಮುಂದೆ ನಾಗಪ್ಪನ ಮಾಡಿ ಹಿಟ್ಟಿನ ನಾಗಪ್ಪನ ಮಾಡಿ ಹಾಲು ಎರ್ದೇವು ನೋಡ್ರಿ. ಸ್ವಲ್ಪ ಉಂಡೆ ಸುರುಮುರಿ ಅದು ಎಲ್ಲ ಇಟ್ಟು ಹಾಲು ಇಟ್ಟಿನ್ರಿ. ಇಟ್ಟು ನಾಗಪ್ಪನ ಮಾಡಿ ಹಾಲು ಅದು ಎಲ್ಲ ಎರೆದು ಕಾಯಿ ಹೊಡೆದು ಪೂಜೆ ಮುಗೀತು ನೋಡ್ರಿ. ಇವಾಗ ನಾವು ಈ ಥರ ಮಾಡ್ತೇವೆ ನೋಡ್ರಿ. ನಾಗಪ್ಪಗೆ ಹಾಲು ಎರೆದು ನಾಳೆ ಹೊರಗೆ ಹೋಗಿ ಹುತ್ತ ಇರ್ತದಲ್ರಿ, ಅಲ್ಲಿ ಹೋಗಿ ನಾವು ಹೊರಗಡೆ ನಾಗಪ್ಪಗೆ ದೇವಸ್ಥಾನ ಬಲ್ಲಿ ನಾಗಪ್ಪ ಇರ್ತಾನೆ, ಎಲ್ಲ ಹುತ್ತಿನಾಗ ಹುತ್ತಿರ್ತದಲ್ರಿ, ಅಲ್ಲಿ ಹೋಗಿ ಹಾಲು ಎರೆದು ಬರ್ಬೇಕು ನೋಡ್ರಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾಗಪ್ಪ ಇರ್ತಾನಲ್ರಿ, ಅಲ್ಲಿ ಹಾಲು ಎರೆದು ಬರ್ತೇವ್ರಿ. ನಾಳೆ ಬ್ಯಾಳಿಗೆ ಹಾಕಿ ಹೋಳಿಗೆ ಅದು ಎಲ್ಲ ಮಾಡ್ಬೇಕು ನೋಡ್ರಿ. ಇವತ್ತು ಇಷ್ಟ ಮಾಡೀನಿ ನೋಡ್ರಿ. ಈ ಥರ ಆಯ್ತು ನೋಡ್ರಿ. ನಾವು ಇಡುವೆ ಈ ಥರ ಮಾಡಿದ್ದೀವಿ, ನಮ್ಮ ಮನ್ಯಾಗ ಈ ಥರ ಪೂಜೆ ಮಾಡಿದೇವ್ರಿ ನಾವು. ಹಾಲು ಎರೆದು ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನಾನು ಹಾಲು ಎರೆದು ನಮ್ಮ ಮಗಳಿಗೆ ಹಾಲು ಎರೆಯಕ್ಕೆ ಕೇಳೀನಿ. ಈಗ ಇನ್ನು ನಮ್ಮ ಮಕ್ಕಳು ಗಂಡಸ ಮಕ್ಕಳು ಹೋಗಿ ಹಾಲು ಎರೆಯಕ್ಕೆ ತಿಳಿನ್ರಿ. ಅವರು ಏನು ಮಾಡ್ತಾರನ್ರಿ ಚಿಕ್ಕ ಮಕ್ಕಳಿಗೆ ನೋಡ್ರಿ. ಈ ಥರ ಏನೋ ಎಲ್ಲ ಅಡುಗೆನೂ ಜಾಸ್ತಿ ನೋಡ್ರಿ. ಇಷ್ಟತನ ನೋಡ್ರಿ ನಾಗಪ್ಪನ ಮಾಡಿ ಉಂಡೆ ಅದು ಮಾಡಿ ಚುರುಮುರಿಟ್ಟು ಪೂಜೆ ಮಾಡ್ಯಾವ್ರಿ. ಇವತ್ತು ಮನ್ಯಾಗ ಹಾಲು ಎರಿತೇವಲ್ರಿ, ಮನ್ಯಾಗ ಜಗಲಿ ಮುಂದೆ ಹಿಟ್ಟಿನ ನಾಗಪ್ಪನ ಮಾಡಿ ಹಾಲು ಎರ್ದೇವ್ರಿ. ನಾಳೆ ಹೊರಗಡೆ ಹೋಗ್ತಿರ್ತದಲ್ರಿ, ಅಲ್ಲಿ ಹೋಗಿ ಹಾಲು ಎರೆದು ಬರ್ಬೇಕ್ರಿ ನಾಗಪ್ಪಗೆ. ಇವತ್ತು ಇಲ್ಲೇ ಮನ್ಯಾಗ ನಾಗಪ್ಪನ ಮಾಡಿ ಹಾಲು ಎರ್ದೇವ್ ನೋಡ್ರಿ. ಇವತ್ತು ನಾನು ಏನೇನು ಮಾಡಿನಂದ್ರೆ ನೋಡೋಣ ಬನ್ನಿರಿ. ಜಾಸ್ತಿ ಏನು ಮಾಡಿಲ್ಲ ರೀ. ಇವಾಗ ನೋಡ್ರಿ ಇದು ಕರ್ಗಂಟು ಮಾಡಿ ನೋಡ್ರಿ. ಪುಟಾಣಿ ಹಿಟ್ಟಿಂದು ಕರ್ಗಂಟು ಮಾಡೀನಿ. ಇದು ಸ್ವಲ್ಪ ಶೇಂಗಾ ಉಂಡೆ ಮಾಡೀನಿ. ಆಮೇಲೆ ಇಲ್ಲೇ ಚೂಡಾ ಮಾಡೀನಿ. ಇದು ನಾಗಪ್ಪ ಹಾಲು ಎರೆಯಕ್ಕಂತೇಳಿ ಹಾಲು ತೊಗೊಂಬಂದಿನಿ. ಇಷ್ಟು ತನ ಇದೆ ಕೆಲಸ ಆಯ್ತು ನೋಡ್ರಿ. ಇನ್ನು ಕೆಲಸ ಭಾಳ ಆದ್ರಿ. ಇನ್ನು ಇದು ನೋಡ್ರಿ ಇಲ್ಲಿ ಇದು ಸಕ್ಕರೆನ ಇದು ಹಂಗೆ ಐತ್ರಿ. ಸಕ್ಕರೆ ಇದು ಸಕ್ಕರೆ ಪುಡಿ ಮಾಡಿರ್ತೀನಿ ನಾನು. ಇದು ಬೇಸನ್ ಉಂಡಿಗೆ ಅಂತೇಳಿ ಇನ್ನು ಪುಟಾಣಿ ಕೂದೋದ್ರಿ ಕರ್ದಂಟು ಹಾಕಿ. ಆಮೇಲೆ ರೀ ಇಲ್ಲಿ ನೋಡ್ರಿ ಇದು ಕಡಲೆ ಹಿಟ್ಟಿಂದು ಪ್ಯಾಕೆಟ್ ತಂದೀನಿ ರೀ ನಾನು ಬೇಸನ್ ಉಂಡೆ ಮಾಡೋಕೆ. ಆಮೇಲೆ ಇವು ತುಪ್ಪದ ಪ್ಯಾಕೆಟ್ ತೊಗೊಂಬಂದಿ ನೋಡ್ರಿ. ತುಪ್ಪ ಇದು ಬೇಸನ್ ಉಂಡೆಗೆ ಅಂಥೇಳಿ. ಆಮೇಲೆ ಇನ್ನು ಇಷ್ಟು ಪುಡಿ ಆದರೆ ಶೇಂಗಾದ ಉಂಡೆ ಕಟ್ಟಿದ್ದೀನಿ ರೀ. ಇನ್ನು ಜಾಸ್ತಿ ಅದ್ರಿ ಕೆಲಸ. ಯಾರೇನ ಇದು ಬೆಲ್ಲ ಆದ್ರೆ ಇನ್ನು ಶೇಂಗಾನು ಇಟ್ಟಿನಿ ರೀ. ಇನ್ನು ಶೇಂಗಾದ ಉಂಡೆ ಅದು ಆನ್ ಮಾಡಿ ಅದು ಶೇಂಗಾದ ಉಂಡೆ ಕಟ್ಟಬೇಕು ರೀ. ಆಮೇಲೆ ಇನ್ನು ಕೆಲಸ ಜಾಸ್ತಿ ಐತೆ ನೋಡ್ರಿ. ಇವಾಗ ಹಬ್ಬ ಅಂಥೇಳಿ ಎಲ್ಲನೂ ಮಾಡಿಲ್ಲ ರೀ. ಇನ್ನು ನಾಳೆನೂ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ಬೇಕು ರೀ. ಹುರ್ಣ ಹೋಳಿಗೆ ಮಾಡ್ತೇವ್ರಿ. ಮತ್ತು ಹುರ್ಣ ಹೋಳಿಗೆ ಮಾಡಿ ನಾಳೆ ಹೊರಗಡೆ ಹುತ್ತನಾಗ ಇರ್ತಾರಂದ್ರೆ ನಾಗಪ್ಪ, ಅಲ್ಲಿ ಹೋಗಿ ಹಾಲು ಎರೆದು ಬರ್ಬೇಕು ನೋಡ್ರಿ. ಹಾಗಾಗಿ ಇನ್ನು ಖರ್ಚಿಕಂತೂ ನಾ ಹತ್ರ ಮಾಡಲ್ಲ ರೀ. ಇಲ್ಲಿ ಕರ್ಚಿಕಾಯಿ ಮಾಡೋಕೆ ನಮ್ಗೆ ಇಷ್ಟ ಆಗಲ್ಲ. ಊರ ಕಡೆ ಆದ್ರೆ ಎಲ್ಲ ಮಂದಿ ಕರ್ಕೊಂಡು ಮಾಡ್ತಿದ್ದೆ ರೀ. ಇವಾಗ ಏನಿಲ್ಲ ರೀ. ಬೇಸನ್ ಉಂಡೆ ಮತ್ತು ಶೇಂಗಾದ ಉಂಡೆ ಕರ್ಗಂಟ ಈ ಥರ ಎಲ್ಲ ಇವೇ ಮಾಡ್ತೀನಿ ನೋಡ್ರಿ. ನಾನು ಇಲ್ಲಿ ನಮ್ಮವ್ವರು ಬರ್ತಾರೆ ಹಬ್ಬಕ್ಕೆ. ನಮ್ಮ ತಮ್ಮ ಅದು ತೊಗೊಂಬರ್ತಾರೆ ಕೊಬ್ಬರಿ ಕುಬ್ಸ. ನಾ ಇವ್ರನ್ನ ಎಲ್ಲ ರೆಡಿ ಮಾಡಿ ನಾನು ಕೊಬ್ಬರಿ ಕುಬ್ಸ ಕೊಟ್ಟು ಬರ್ತೀನಿ ರೀ. ಇಲ್ಲಿ ಕರ್ಚಿಕಾಯಿ ಮಾಡೋದಲ್ಲರ್ಕ ಅವರೇ ಬಕ್ಕಳಾಗ ಮಾಡ್ಕೊಂಬರ್ತೀನಿ ಅಂತ ಹೇಳ್ಯಾರಿ. ನೋಡಿದ್ರಲ್ರಿ, ನಾಗರಮಸಿ ಹಬ್ಬ ಅಂದ್ರೆ ದೊಡ್ಡ ಹಬ್ಬ ನೋಡ್ರಿ. ಇದು ಹೆಣ್ಮಕ್ಳಿಗೇನು ದೊಡ್ಡ ಹಬ್ಬನೇ ಅನ್ಬೋದ್ರಿ. ಹೆಣ್ಮಕ್ಳು ಯಾಕಂದ್ರೆ ಕೊಬ್ಬರಿ ಕುಬ್ಸ ತೊಗೊಂಡು ಬರ್ತಾರಲ್ರಿ, ಹಾಗಾಗಿ ಇದು ದೊಡ್ಡ ಹಬ್ಬ ಐತಿ ನೋಡ್ರಿ. ಮತ್ತು ಇನ್ನು ಇಡುವೆ ಮಾಡ್ತೀನಿ ರೀ. ಇವಾಗ ಇಲ್ಲಿಗೆ ಸ್ವಲ್ಪ ಬಿಟ್ಟು ಅಡುಗೆ ಮಾಡ್ಬೇಕ್ರಿ. ಆಮೇಲೆ ಮತ್ತು ಇಡುವೆ ನಾಳೆ 2 ದಿನದ ಸೇರಿಸಿ ಇಡುವೆ ಬಿಡ್ತೀನಿ ರೀ. ನಾನು ನಾಳೆನೋ ಇಡುವೆ ಮಾಡ್ತೀನಿ. ಇದು ಇವತ್ತು ಇಲ್ಲಿಗೆ ಬಿಡ್ತೀನಿ ನೋಡ್ರಿ.